ನಮಸ್ಕಾರ ಅವ್ರ ನಮ್ಮ ಕರ್ನಾಟಕ ಜನತೆಗೆ ಇನ್ನು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಇವತ್ತು ಮಾತಾಡಕ್ಕೆ ಬರ್ತಾ ಇರೋದು ನಾನು ಏನು ಅಂತಂದರೆ, ನಾನು ಲಾಸ್ಟ್ ಬಿಗ್ ಬಾಸ್ ಸೀಸನ್ 12 ಫೇಕ್ ಆ್ಯಂಡ್ ನಮಗೆ ಗಿಲ್ಲಿಯವರು ತುಂಬ ಮೋಸ ಆಗ್ತಿದೆ. ಹಾಗೆ ನಡೆದಿರೋಂಥ ಬಿಗ್ ಬಾಸ್ ಸೀಸನ್ 12 ತುಂಬ ಕೆಟ್ಟದಾಗಿ ಹೋಗ್ತಾ ಇದೆ. ಕಲರ್ಸ್ ಚಾನಲ್ದವರು ಒಂದು ನಂಬರ್ ಆಗಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಗಿಲ್ಲಿ ನಟದಿಂದ, ಅದು ಮೈಂಡಲ್ಲಿ ಇಟ್ಕೊಳ್ರಿ. ಇನ್ನೊಂದು ಟಾಪಿಕ್ ಹೇಳೋಕ್ಕಂತ ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನೇ ಆಗಲಿ. ಬಟ್ ಇನ್ನು ಮುಂದೆ ಇವತ್ತೆಷ್ಟು 60 ಡೇಸ್ ಅಲ್ವಾ, ಎಷ್ಟೋ ದಿನ ಆಗಿರ್ಬೋದು, ಬಟ್ ಇನ್ನು 40 ದಿನ ಇದೆ ನಮ್ಮ ಬಿಗ್ ಬಾಸ್ ಸೀಸನ್ ಕಂಪ್ಲೀಟ್ ಆಗಬೇಕು ಅಂದರೆ, 12 ಸೀಸನ್ ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನು 40 ಡೇಸ್ ಇದೆ. ಸೊ ಆ ಕಾರಣದಿಂದ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು, ಬಿಗ್ ಬಾಸ್ ಅವ್ರು ಅಂತಾರೆ 24x7 ಲೈವ್. ಅಂದರೆ ಕರ್ನಾಟಕ ಜನತೆ ನೋಡ್ಕೊಂಡು ಕುಂದಿರ್ತಾರೆ ಇವ್ರನ್ನ, ಬಿಗ್ ಬಾಸ್ ಆಡ್ತಾ ಇರೋಂಥ ಆಟಗಾರನ ನೋಡ್ಕೊಂಡು ಕೂತಿರ್ತಾರೆ. ಬಟ್ ಬಿಗ್ ಬಾಸ್ ಅವ್ರು ಏನು ಮೋಸ ಮಾಡ್ತಾರೆ ಗೊತ್ತಾ? 24x7 ಅಂತಂದರೆ ಲೈವ್ ಅಲ್ವಾ ಗುರು, ಏನು ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಅದು ಕೂಡ ನಿಮಗೆ ಜನಗಳಿಗೆಲ್ಲ ಗೊತ್ತಾಗಬೇಕು ಅಲ್ವಾ? ಅದನ್ನು ಬಿಟ್ಬಿಟ್ಟು ಇವ್ರೇನು ಮಾಡ್ತಾರೆ, ಮೇನ್ ಪಾಯಿಂಟನ್ನು ಕಟ್ ಮಾಡ್ತಾರೆ, ಅನ್ಮುಟ್ ಮಾಡಿಬಿಡ್ತಾರೆ ಇವರು. ಆದರೆ ನೋಡೋರೆಲ್ಲರೂ ಹುಚ್ಚರ, ಕನ್ನಡದವರೆಲ್ಲರೂ ಹುಚ್ಚರ. ಹಂಗಾದ್ರೆ ಬಿಗ್ ಬಾಸ್ ಪ್ರಕಾರ ಮಾತಾಡ್ತೀನಿ ನಾವು ನೋಡ್ತಾ ಇರ್ತೀವಿ ಡೈಲಿ. ಅಂದರೆ ನಾವು ಯೂಟ್ಯೂಬರ್ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತಂದಾಗ ನಾವು ನೋಡ್ತಾ ಇರ್ತೀವಿ, ಲೈವ್ ಆಗಿ ನೋಡ್ತಾ ಇರ್ತೀವಿ, ಇವ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. ಆದ್ರೆ ಇವರು ಎಲ್ಲರೂ ಹಿಂಗೆ ಮಾಡ್ತಿದ್ರಿ, ಮೋಸ ಅನ್ಸಲ್ವಾ ಬ್ರೋ? ತುಂಬ ಮೋಸ ಅನಿಸುತ್ತೆ ಅಲ್ವಾ? ಇದು ಮಾಡಿದ್ರೆ ಫೇಕ್ ಅಲ್ವ? ಮತ್ತೆ ಯಾಕೆ ಅವ್ರು ಹೇಳಬೇಕು 24x7 ಲೈವ್? ಯಾಕೆ ಹೇಳಬೇಕು? ಹೇಳಬಾರ್ದು, ಹೇಳಿ ತಪ್ಪಲ್ವಾ? ಸೊ ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಈಸ್ ಎ ಫೇಕ್. ಅವ್ರು ಹೇಳಿದ್ರು 24x7 ಲೈವ್ ಅನ್ನೋದು ಫೇಕ್. ಏನು ಆ್ಯಕ್ಷನ್ ಬರಲಿರಿ, ನಾನು ಇರೋದನ್ನು ಹೇಳ್ತಿದ್ದೀನಿ. ಹಾಗೆ ಇನ್ನೊಂದೇನಂತಂದರೆ, ಗಿಲ್ಲಿಯವರ ಕಡೆಯಿಂದ ಕಾವು ಅಂತ ಹೇಳಿ ಫೇಮಸ್ ಆಗಿರುವಂಥ ಕಾವ್ಯ ಅವರ ತಮ್ಮ ಒಂದು ನ್ಯೂಸಲ್ಲಿ ಅಪ್ಡೇಟ್ ಕೊಡ್ತಾರೆ. ಆ ಕಾವ್ರ ಇಷ್ಟು ದಿನ ನಾನು ಏನೋ ಮೆಸೇಜ್ ಹಾಕಿಲ್ಲ, ಏನು ಪೋಸ್ಟ್ಗಳು ಹಾಕ್ತಿಲ್ಲ, ಏನು ಅವ್ರ ಬಗ್ಗೆ ರಿವ್ಯೂ ಮಾಡ್ತಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದೆ ಅಂತ ಸಾರಿ ಕೇಳ್ತೀನಿ ಅಂತ ಹೇಳ್ತಾನಲ್ಲ, ಹಂಗೆ ಅಂದ್ಕೊಂಡ್ರ ಹಂಗಿಲ್ವಲ್ಲ. ಅಯ್ಯೋ ಅಣ್ಣ, ಕಾವು ಅಂತ ಹೇಳಿ ನಮ್ಮ ಗಿಲ್ಲಿ ನಟನ ಪರವಾಗಿ ನಿಮ್ಮ ಕಾವ್ಯವರು ಫೇಮಸ್ ಆಗಿರೋದಕ್ಕೆ ನಾನು ನಿಮಗೆ ಕೊಡ್ತಾರೆ ಒಂದು ರಿಸ್ಪೆಕ್ಟು. ಮಿತಿ ಮೀರಿ ಹೋಗಬೇಡ. ಇವಾಗ ಅತಿರೇಕ ಕೊಡ್ತಾರೆ ಬಿಗ್ ಬಾಸಲ್ಲಿ ಟಾಸ್ಕಲ್ಲಿ, ಬಟ್ ನೀನು ಅತಿರೇಕ ದಾಟಬೇಡ. ಕರ್ನಾಟಕದಲ್ಲಿ ನೀನು ಹೇಳೋ ಪ್ರಕಾರ ನಿಮ್ಮ ಕಾವ್ಯವರು ಅಷ್ಟೇನು ಚೆಂದಾಗಿ ಆಟ ಆಡ್ತಿಲ್ಲ ಗೊತ್ತಾಯ್ತು, ಬಟ್ ಗಿಲ್ಲಿಯವರ ಪರವಾಗಿ ನೀನು ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರೆ ನೀನು ಸರಿ ಇರೋಂಗಿಲ್ಲ. ಇರೋದು ರಿಯಲ್ ಫ್ಯಾಕ್ಟ್ ಮಾತಾಡಬೇಕು. ಕಾವು ಅಂತ ಹೇಳಿ ಅವರೆಷ್ಟು ಈಗ ಇಗ್ನೋರ್ ಮಾಡಿದ್ರೂ ಕಾವು ಅಂತ ಹೇಳಿ ಹಿಂದೆ ಬಿದ್ದಿರೋ ನಮ್ಮ ಗಿಲ್ಲಿ ನಟ. ಅಂದರೆ ಗಿಲ್ಲಿ ನಟಗೆ ಐಡೆಂಟಿಫಿಕೇಶನ್ ಇಲ್ಲ ಅಂತೀರಾ? ನಿಮ್ಮ ಅಕ್ಕನಿಗೆ ಅಷ್ಟೊಂದು ಐಡೆಂಟಿಫಿಕೇಶನ್ ಇದೆಯಾ? ಅಂದರೆ ಗಿಲ್ಲಿಗೇನು ವ್ಯಾಲ್ಯೂ ಇಲ್ಲ ಅಂತ ಆಯಿತು ನಿನ್ನ ಪ್ರಕಾರ. ಆಡಂತ ಹೇಳೋ ನಿಮ್ಮ ಅಕ್ಕಂಗೆ, ಹೋಗೋ ನೀನು ಒಂದು ಪತ್ರ ಬರಿ. ಏನೋ ಅಣ್ಣ, ಏನು ಮಾತಾಡ್ತೀಯ ನೀನು? ಗಿಲ್ಲಿನ ಪರವಾಗಿ ನಿಮ್ಮ ಅಕ್ಕನ್ಗಳಿಗೆ ವೋಟ್ ಮಾಡಿ ಶೋ ಮಾಡ್ತಾರಂಥ ವ್ಯಕ್ತಿಗಳು ಈ ವಾರ, ಇನ್ನು ಇವತ್ತು ಗುರುವಾರ ಇದೆ, ಇನ್ನು ಶುಕ್ರವಾರ, ಶನಿವಾರ, ರವಿವಾರ, ನಾಳೆ ಲಾಸ್ಟ್ ಎಂಡಿಂಗ್ ಆಗುತ್ತೆ. ನಾನು ಕೂಡ ಕಾವುಗೆ ವೋಟ್ ಮಾಡಿದ್ದೀನಿ, ಗಿಲ್ಲಿಗೆ ವೋಟ್ ಮಾಡಿದ್ದೀನಿ, ಮಾಳೋಣಗೆ ವೋಟ್ ಮಾಡಿದ್ದೀನಿ. ಸೊ ಗಾಯ್ಸ್, ನಾನು ನೋಡ್ತಾ ಇರೋವಂಥ ನನ್ನ ವಿಡಿಯೋ ನಿಮಗೇನು ಇಷ್ಟ ಆಗಿದೆಯೋ, ನಿಮಗೆ ವಿನ್ನರ್ ಯಾರು ಆಗಬೇಕು, ನಿಮ್ಗೆ ಯಾರು ಇಷ್ಟ ಇದ್ದಾರೋ ಅವ್ರು ನೀವು ಕಮೆಂಟ್ ಮಾಡಿ ತಿಳಿಸಲೇಬೇಕು. ಬಿಗ್ ಬಾಸ್ ಮಾಡ್ತಾರೋದು ತುಂಬ ದೊಡ್ಡ ಸ್ಕ್ಯಾಮ್. ಯಾಕಂದರೆ ನಾನು ಓಪನಾಗಿ ಹೇಳ್ತೀನಿ, ಬಟ್ ಅವ್ರು ಹೇಳಿರೋಂಥ ಟಾಪಿಕ್ ಅವ್ರು ಹೇಳಿರೋಂಥ ಏನು ಅಂತಂದರೆ 24x7 ಲೈವ್. ಅಂದರೆ ಜನಗಳು ಮಾತಾಡೋದೆಲ್ಲ ಕ್ಲಿಯರಾಗಿ ಕೇಳಿಸ್ಬೇಕು ಅಲ್ವಾ? ಅವ್ರು ಕೇಳಿಸೋದಿಲ್ಲ ಸರ್, ಅನ್ಮ್ಯೂಟ್ ಮಾಡಿಬಿಡ್ತಾರೆ. ಅವ್ರು ಮಾತಾಡೋಂಥ ವಾಯ್ಸ್ ಕೇಳಿಸೋಂಗಿಲ್ಲ ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು. ಅಂದರೆ ನಾವು ಕರ್ನಾಟಕ ಜನಗಳೆಲ್ಲ ಹುಚ್ಚರು ಇವ್ರ ಪ್ರಕಾರ. ಇವ್ರಿಗಷ್ಟೊಂದು ನೋಡಿಕೊಂಡು ನಾವು ನೋಡ್ತಾರೋ ಕಾರಣಕ್ಕೆ ಕಲರ್ಸ್ ಕನ್ನಡದವ್ರು 1 ನಂಬರ್ ಚಾನ್ಸ್ ಸ್ಥಾನದಲ್ಲಿ ಹೋಗಿದ್ದಾರೆ. ಏನು ಬಿಗ್ ಬಾಸಲ್ಲಿ ಓನ್ಲಿ ಫಾರ್ ಅವರೇ ಆಟ ಆಡ್ಕೊಂಡು ಹೋಗಿದ್ದಾರಾ? ಇಲ್ಲಲ್ವಾ? ಇಡೀ ನಮ್ಮ ಕರ್ನಾಟಕ ಜನತೆಗೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಅವ್ರನ್ನ ಒಂದು ಹಾರೈಸಿ ಕನ್ನಡ ಚಾನಲ್ 1 ನಂಬರ್ ಬಂದಿರೋದು. ಅದನ್ನು ಸ್ವಲ್ಪ ಅರಿವು ಮಾಡಿಕೊಳ್ಳಿ ಬಿಗ್ ಬಾಸ್ ಟೀಮ್ ಅವರೇ. ಕರೆಕ್ಟಾಗಿ 24x7 ಲೈವ್ ಇದ್ದರೆ ಲೈವ್ ಆಗಿ ಮಾಡಿ ತೋರಿಸಿ. ಇನ್ನೊಂದು, ಇವತ್ತು ನಮ್ಮ ಬರ್ತಾ ಇರೋವಂಥ ನಮ್ಮ ಜಸ್ಟ್ ನಾನು ನೋಡ್ಕೊಂಡು ಮಾಡ್ತಾ ಇರೋ ವಿಡಿಯೋ
ಇವಾಗ ಅಶ್ವಿನಿ ಅವರು ಮಾತಾಡ್ತಾವ್ರೆ, ಹಲವಾರು ಜನರು ಮಾತಾಡ್ತಾರೆ ಐಡೆಂಟಿಫಿಕೇಶನ್ ಹೊರಗಡೆ ನನ್ನ ಒಂದು ಹೆಸರಿದೆ ಅಂತ ಅಂತಾರೆ. ಅಂದರೆ ಎಲ್ಲರ ಪರವಾಗಿ ಹೆಸರಿದೆ, ಗಿಲ್ಲಿಯವ್ರ ಪರವಾಗಿ ಹೆಸರಿಲ್ಲ ಅಲ್ವಾ? ಅಂದರೆ ಗಿಲ್ಲಿಯವರು ಲೆಕ್ಕಕ್ಕಿಲ್ಲ ಅಂತ ಇತ್ತು ನಿಮ್ಮ ಪ್ರಕಾರ. ಗಿಲ್ಲಿಯವರ ಐಡೆಂಟಿಫಿಕೇಶನ್ ಗೊತ್ತು, ನಿಮಗೆ ಜನಗಳಿಗೆ ಗೊತ್ತಾಗತ್ತೆ. ಹೊರಗಡೆ ಬನ್ನಿ ನೀವು, ರಜತ್ ಅವರೇ ಆ್ಯಂಡ್ ಮಂಜು ಅಣ್ಣ ಅವರೇ, ಹೊರಗಡೆ ಬನ್ನಿ, ಆಚೆ ಗೊತ್ತಾಗತ್ತೆ ಗಿಲ್ಲಿಯವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡಿರಿ ನೀವು. ಇವಾಗ ಒಳಗಡೆ ಇದ್ದೀರಾ, ಗೊತ್ತಾಗ್ತಿಲ್ಲ ನಿಮಗೆ, ಹೊರಗಡೆ ಬನ್ನಿ ಗೊತ್ತಾಗತ್ತೆ. ಆ್ಯಂಡ್ ಒಂದು ತುಂಬ ಖುಷಿ ಆಯಿತು ನನಗೆ, ಮಂಜುಣ್ಣನ ಒಂದು ತ್ರಿವಿಕ್ರಮ್ ಅಣ್ಣವರು ಸ್ವಲ್ಪ ಹೇಳಿದರು, ತುಂಬ ಚೆನ್ನಾಗಿ ಆಟ ಆಡ್ತಿದ್ಯಾ, ಆಡು ಹಿಂಗೆ ಅಂತ. ಅದು ತುಂಬ ಖುಷಿ ಆಯಿತು. ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾವು ಹೇಳಲ್ಲ. ನಿಮ್ಮ ಪ್ರಕಾರ ನೀವು ಹೆಂಗೆ ಮಾತಾಡಿದ್ರೆ ಹಾಗೆ ಮಾತಾಡಿ, ನಿಮಗೇನು ಕೊಟ್ಟಿದ್ದಾರೋ ಆ ಟಾಸ್ಕನ್ನು ಆಡಿ. ಬ್ರೋ ರಜತ್ ಅವರೇ, ಅದು ನಿಮ್ಮ ಪರ್ಸನಲ್ ಇಟ್ಕೊಂಡಲ್ಲಿ ಹೋಗಿ ಆಟ ಆಡೋದು ಬೇಕಾಗಿಲ್ಲ ನಿಮಗೆ. ಅಲ್ಲಿ ವ್ಯಕ್ತಿತ್ವ ಆಟ ತೋರಿಸೋದು ಇಂಪಾರ್ಟೆಂಟ್ ಇದೆ. ನಿಮ್ಗೆ ಅತಿಥಿಯಾಗಿ ಕಳಿಸಿದ್ರೆ ಅದಕ್ಕೆ ಯಾವುದಕ್ಕೆ ಅತಿಥಿಯಾಗಿ ಕಳಿಸಿದ್ರೆ ನೀವು ಥಿಂಕ್ ಮಾಡ್ಕೊಳ್ಳಿ ರಜತ್ ಅವರೇ, ಆಮೇಲೆ ಮಾತಾಡಿ. ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿ ನೀವು ಏನ್ರಿ ನಿಮ್ಮ ಕಿಮ್ಮತ್ತನ್ನು ಇಷ್ಟೊಂದು ಕಳ್ಕೊತೀರಾ ನೀವು? ನಮ್ಮ ಗಿಲ್ಲಿಯವ್ರನ್ನ ಸೀರೆ ಉಡಿಸ್ತಾರೆ, ಅವರೇ ಬೇಕಾಗಿತ್ತಾ? ಎಷ್ಟೋ ಸುಂದರಿಗಳಿದ್ದಾರೆ ಬಿಗ್ ಬಾಸ್ ಸೀಸನ್ 12 ಆ ಸುಂದರ ತೊಗೋಬೋದಲ್ಲ ಇವರು. ನಮ್ಮ ಗಿಲ್ಲಿ ನಡಿಗೆ ಯಾಕೆ ಮಾಡಿದ್ರು? ಅದು ಇಂಪಾರ್ಟೆಂಟ್ ಆಗತ್ತಲ್ವಾ? ಸೊ ಆ ಕಾರಣದಿಂದ ಬಿಗ್ ಬಾಸ್ ಸೀಸನ್ 12 ಬೇಕಂತಲೇ ಮಾಡ್ತಾರಂಥ ಈ ಕಾಟ. ಇವಾಗ ಹೋಗಿರೋಂಥ ಅತಿಥಿ ಭವ ತುಂಬ ಚೆನ್ನಾಗಿ ಏನು ಆಡ್ತಾ ಇಲ್ಲ. ಇವರು ಅವ್ರಿಗೆ ಹೇಳಿದ್ದಾರೆ ಕಾಟ ಕೊಡಬೇಕು ನಿಮ್ಗೆ, ಎಷ್ಟು ಅವ್ರು ಕೊಡಬೇಕು, ಟಾಸ್ಕ್ ಬಗ್ಗೆ ಕೊಡಬೇಕು, ಇಲ್ಲಾಂದರೆ ಆದ್ರೂ ಇವರು ಇವಾಗ ಇವರು ಐಡೆಂಟಿಫಿಕೇಶನ್ ಬಂದರೆ, ಐಡೆಂಟಿಫಿಕೇಶನ್ ಅನ್ನೋದು ಯೂಜಿ ಪರ್ಸನಲ್ ಲೈಫ್. ಅವರಿಗೆ ಒಂದು ಹೊರಗಡೆ ಒಂದು ರೆಸ್ಪೆಕ್ಟ್ ಇದೆ, ಒಂದು ವ್ಯಾಲ್ಯೂ ಇದೆ, ಅವರದ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವಕ್ಕೆ, ಆ ಒಂದು ವ್ಯಾಲ್ಯೂಗೆ ನೀವು ಸೀರೆ ಹುಟ್ಟಿಸ್ತೀರಾ, ನಿಮಗೋಸ್ಕರ ರೊಮ್ಯಾನ್ಸ್ ಮಾಡಿ ಇದು ಮಾಡಬೇಕು, ಫೋಟೋಶೂಟ್ ಮಾಡಬೇಕು, ಅದೆಲ್ಲ ಆಗಲ್ಲ ರೀ. ಅದು ನಮ್ಮ ಅಭಿಮಾನಿಗಳಿಗೆ, ಗಿಲ್ಲಿನರ ಅಭಿಮಾನಿಗಳಿಗೆ ತುಂಬ ಬೇಸರ ಆದಂಥ ಇದು ಮಾತು. ಆ ರೀತಿ ಆಗಬಾರ್ದಿತ್ತು, ಆಗಿದೆ. ಮಂಜು ಅಣ್ಣ ಅವರೇ, ದಯವಿಟ್ಟು ನೀವೇನು ಮಾಡಿದ ತಪ್ಪಾಗಿದೆ. ಆ್ಯಂಡ್ ರಜತ್ ಅವರೇ, ನೀವು ಮಾಡಿದ ತುಂಬ ತಪ್ಪಾಗಿದೆ. ಯಾಕಂದರೆ ಅದು ವ್ಯಕ್ತಿತ್ವ ಆಟ. ನಮ್ಮ ಗಿಲ್ಲಿ ನಟ ಅವ್ರು ಹೋಗಿರೋದೇ ಕಾಮಿಡಿಯನ್ ಆಗಿ, ಅವರೇನು ದೊಡ್ಡ ಫಿಲ್ಮ್ ಹೀರೋ ಅಂತ ಹೇಳಿ ಹೋಗಿಲ್ಲ, ವಿಲನ್ ಅಂತ ಹೋಗಿಲ್ಲ. ಬಟ್ ಅವ್ರು ಆಟ ಆಡಿದ್ರೆ ಅವ್ರ ವ್ಯಕ್ತಿತ್ವ ಕಾಮಿಡಿಯನ್. ಅವ್ರು ಕಾಮಿಡಿಯನ್ಗೆ ಆಟ ಆಡ್ತಾವ್ರೆ ಹೊರತು ನೀವು ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀರಾ. ಅವ್ರ ಸ್ಟ್ರಾಟಜಿ ನಿಮ್ಗೆ ಗೊತ್ತಾಗ್ತಿಲ್ಲ. ಇಡೀ ಕರ್ನಾಟಕ ನೋಡ್ತಾ ಇದೆ ಗಿಲ್ಲಿ ಆಟ. ಅದನ್ನು ಥಿಂಕ್ ಮಾಡಿಕೊಳ್ಳಿ ಸಾರ್. ಬಿಗ್ ಬಾಸ್ ಸೀಸನ್ 12 ನೋಡ್ತಾರಂದ್ರೆ ಎಲ್ಲ ನನ್ನ ವಿಡಿಯೋ ಯಾರು ನೋಡ್ತಿದ್ರೋ, ನಿಮಗೇನು ಅನಿಸುತ್ತೋ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟಲ್ಲಿ ತಿಳಿಸಿ. ನಾಳೆಯಿಂದ ಸ್ಪೆಷಲಿ ಫಾರ್ ಗಿಲ್ಲಿ ನಟ ಆ್ಯಂಡ್ ಮಾಳು ಅಣ್ಣ. ಕಾವ್ಯಾಗ ಬಿಟ್ಬಿಟ್ರಿ ಹೋಗ್ಲಿ. ನೋಡ್ರಿ, ಇಷ್ಟೆಲ್ಲ ಸಪೋರ್ಟ್ ನಾವು ಕಾವ್ಯಾಗ ಮಾಡ್ತಾ ಇದೀವಿ ಅಂತ ಅಂದ್ರೂ ಅವ್ರ ತಮ್ಮ ಬಂದು ಹಿಂಗೆ ಮಾತಾಡ್ತಾವನೆ, ಏನು ವ್ಯಾಲ್ಯೂ ಅದು? ಹಾಂ, ಯಾರಾದರೂ ವ್ಯಾಲ್ಯೂ ಮಾಡ್ಲಾರ್ದಾಗಿ ಇವಾಗ ಕಾವ್ಯಷ್ಟು ಅಲ್ಲಿ ಇದ್ದಾಳ? ಹಾಂ, 60 days ಆಗೋವರೆಗೂ ಇರೋಕ್ಕೆ ಕಾರಣ ಏನು? ಕರ್ನಾಟಕ ಜನತೆ. ಬಟ್ ನಾವ್ಯಾರು ಆಗಿ ಸಪೋರ್ಟ್ ಮಾಡಿಲ್ವಂತಾನ? ಹೆಂಗೆ ಮಾತಾಡ್ತಾನ್ರಿ ಅವನು? ಏನು ಅವನೊಂದೇ ಸಪೋರ್ಟ್ ಇದ್ದ, ಅವ್ರು ಕಾವ್ಯ ಅಲ್ಲಿ ಉಳ್ಕೊಂಡಿದ್ದಾಳ? ಇಲ್ಲಲ್ವಾ? ಕಮೆಂಟ್ ತಿಳಿಸಿರೋ ಗೊತ್ತಾಗಲಿ ಅವನಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ಅವನು. ಓಕೆ, ಸಿಗ್ತೀನಿ ಮತ್ತೆ ನನಗೆ ನೆಕ್ಸ್ಟ್ ಟಾಪಿಕಲ್ಲಿ ಇದೇ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಇದರ ಅಭಿಪ್ರಾಯ, ವಿಡಿಯೋ ನೋಡಿದಿರೋಂಥ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯನ ಕಮೆಂಟ್ ತಿಳಿಸ್ರಿ. ಆ್ಯಂಡ್ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಎಂಡಿಂಗ್ವರೆಗೂ ಗಿಲ್ಲಿ ನಟ ಗೆಲ್ಲೇಬೇಕು, ಹಾಗೆ ಪ್ರಯತ್ನ ಮಾಡ್ತೀವಿ ಉತ್ತರ ಕರ್ನಾಟಕ. ನಾನು ಸ್ಪೆಷಲ್ ಕಳಿಸ್ತೀನಿ. ಓಕೆ, ಬಾಯ್.